ನಮಸ್ಕಾರ ಗುರು, ಎಲ್ಲರೂ ಹೆಂಗಿದ್ರ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ರ ಅನ್ಕೊಂಡಿದ್ದೀನಿ. ಇವತ್ತು ಒಳ್ಳೊಳ್ಳೆ ಫನ್ ವಿಡಿಯೋ ತಗೊಂಡ್ಬಂದಿದ್ದೀನಿ. ನೋಡಿ, ಎಂಜಾಯ್ ಮಾಡಿ. ನಿಮ್ ಜೊತೆ ನಾನು ಕೂಡ ಎಂಜಾಯ್ ಮಾಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಕಳ್ಳೀವಳು ಅಯ್ಯೋ ಕಳ್ಳೀವಳು ಅಯ್ಯಯ್ಯೋ, Bluetooth device is connected successfully. ಎಲ್ಲಿ ಚುಚ್ಚಿದ್ರೋ ಗೊತ್ತಿಲ್ಲ, ಪಟ್ನ ಕರೆಕ್ಟ್ ಆಗಿದೆ. ನಾನು ಮಾತಾಡಿದ್ರೆ ಕಾಡಲ್ಲಿರೋ ಸಿಂಹನ ಸೈಲೆಂಟ್ ಆಗಿರ್ತವೆ. ನೀನ್ ಯಾವನ ಕರೀತಿಮ್ಮ, ನನಗೆ ಯಾವತ್ತು ಆಗ್ತೀಯ? ಸಾಯ್ಬಿಡ್ತೀನಿ. ಕೋಳಿ ನನ್ನ ಮಕ್ಳ ಯಾವಾಗಲೂ ಹೀಗೆ ಬಂದಿರೋ ಕೋಳಿ ತರ ಕಟ್ಟಾಗ್ತಿರ್ತೀರಾ? ಏನೋ ನಿಮ್ ಪ್ರಾಬ್ಲಮ್? ಬಾಳೆನ್ ತಗೊಂಡ್ರೆ ಸಿಪ್ಪೆ ಬೀಸಾಕ್ ಬಿಡ್ಬೋದು. ನೀವು ಮದುವೆ ಆಗಿದೆಯಾ? ಹೌದು. ಇಲ್ಲ ಇಲ್ಲ, ಅದು ನಿಜ ಆಯ್ತು. ಹಾ, ನಿಜ ಆಯ್ತು. ಒಂದ್ ವೇಳೆ ಮದುವೆ ಆದ್ರೆ ಫಸ್ಟ್ ನೈಟ್ ನಿನ್ ಗಂಡನಿಗೆ ಫಸ್ಟ್ ಏನ್ ಹೇಳ್ತಿ? ತೋರಿಸಿ ಅಷ್ಟೇ. ತೋರಿಸಿ. ಹಲೋ, ಸಿಗ್ತಾ ಇಲ್ವಾ? ಕಾಣೆ ಆಗಿದೆಯಾ? ಕಾಣೆ ಆಗಿದೆ. ಮುದ್ಗಡೆ ಮುಚ್ಚತ್ತಿಗೆ ಮಾತ್ರ ಬರಿಬೇಡ. ಇಂಜೆಕ್ಷನ್ ಮುಚ್ಚಲ ತೆಗಿಬೇಕು, ಆಮೇಲೆ ವಿಡಿಯೋ ಮಾಡಿ. ಹೇಳಿ ರಾಜ ಮಾತಾ. ನಂಗೆ ನಾಟಿಕೋಳಿ ಬೇಕು, ಬೇಗ ಹೋಗಿ ತಗೊಂಡ್ ಬಾ ಕಾರ್ತಿಕ. ಆಹಾ, ಸಕ್ಕದಾಗೈತೆ ಕೋಳಿ. ಕಾರ್ತೀಕು ಮರ್ತೋಗ್ಬಿಟ್ಟ ನನ್ನ ಕಾರ್ತೀಕು. ನನ್ ಕಾರ್ತಿಕೂ ಅಲ್ಲ, ಕಾರ್ತಿಕ. ನಾನು ಕೋಳಿ ತರಕ್ ಹೋಯ್ತೀನಿ, ಸೈಡಿಗೆ ಬಾ. ಕೋಳಿ ರೇಟ್ ಎಷ್ಟು? 15,000. ನಾನು ಕೋಳಿ ತಿಕ್ಕ ಕೇಳ್ತಾ ಇಲ್ಲ, ಕೋಳಿ ಕೇಳ್ತಾ ಇರೋದು. 15,000 ಹೇಳ್ತವ್ರೆ ನೋಡಿ ರಾಜ ಮಾತಾ. ಕೋಳಿ ತಗೊಂಡ್ಮೇಲೆ ಕೋಳಿ ತಿಕ್ಕನ ನಮ್ದೆ ಕಣ, ಹೋಗಿ ಅದನ್ನ ಕತ್ಕೊಂಡ್ ಬಾ. ನಾಗಿಣಿ, ದಾರಿ ಬಿಡು. ನನ್ನ ಹತ್ರನು 2 ಆವಿದಾವೆ. ಬಾಯ್ಸ್ ಅಟ್ಯಾಕ್. ಅವಳಿಗೆ ಅಟ್ಯಾಕ್ ಮಾಡ್ರಿ ಅಂದ್ರೆ ನೀವೇ ಕಚ್ಚಾಡ್ಕೊಂಡ್ ಸಾಯ್ತಿದಿರಲ್ರು. ಬಿಡಲ್ಲ ಕಾರ್ತೀಕು ನಿನ್ನ. ಎಲ್ಲಿ ಚಿಕನು? ನೀನಾ? ನಾಳೆ ಬಾ ಗಂಗಕ್ಕ. ನಾಳೆ ಬಾ ಅಂತ ಬೋರ್ಡ್ ಹಾಕಿದ್ಯಾ? ನನ್ ಕೋಳಿ ತರಬೇಕು, ಸೈಡಿಗೆ ಬಾ. ದಾರಿ ಬಿಡೋ. ನೀನ್ಯಾರೋ? ನಾನು ಹಿಂದೆ ಬಾಕ್ಲಿಂದ ಹೋಯ್ತೀನಿ. ರಾಜ ಮಾತಾ, ಕೋಳಿ ಕದಿಯಲು ಆಗ್ತಾ ಇಲ್ಲ. ಸೆಕ್ಯೂರಿಟಿ ತುಂಬಾ ಟೈಟ್ ಇದೆ. ಇಲ್ಲಿ 2 ಮೇಕೆ ಮರಿಗಳಿವೆ, ಬೇಕೆ? ಅಮ್ಮ, ವಾಟ್ಸ್ ದಿ ಮೆಸೇಜ್? 30 ವರ್ಷ ಆಯ್ತು ಕಣ ಓದಿವಿ, ಬೇಗ ಮದ್ವೆ ಆಗ. ಮಕ್ಕಳು ಅಂಕಲ್ ಅಂಕಲ್ ಅಂತ ಕಿರಿಕಿತ ಮುಂಚೆ ಮದ್ವೆ ಆಗು ಗುರು. ಮದ್ವೆ ಊಟ ಹಾಕ್ಸು ಬೇಗ. ಎನಫ್. ಸಿಂಧು, ಮೊನ್ನೆ ಮಾಡಿದಲ್ಲ ಪಲಾವ್, ನಾಷ್ಟಕ್ಕೆ ಅದೇ ಮಾಡ್ಬಿಡೆ. ಬಬ್ಲಿ, ಯಾವಾಗೂ ಪಲಾವ್ ಅಂದ್ರೆ ನನ್ ಕೈಲಿ ಮಾಡಕ್ ಆಗಲ್ಲ. ಉಪ್ಪಿಟ್ಟು ಮಾಡ್ತಾ ಇದೀನಿ, ಅಡ್ಜಸ್ಟ್ ಮಾಡ್ಕೋ. ಹೌದಾ? ನನ್ಗೂ ಯಾಕೋ ತಿಂಗಳು ಪೂರ್ತಿ ಕೆಲ್ಸಕ್ಕೆ ಹೋಗಿ ಮೈಯೆಲ್ಲ ಒಂಥರ ಐತೆ. 15 ದಿನ ರಜಾ ಹಾಕೊಳ್ಳ, ಅಡ್ಜಸ್ಟ್ ಮಾಡ್ಕೊಂತೀಯಾ? ಪರವಾಗಿಲ್ಲ, ಪಲಾವೇ ಮಾಡ್ತೀನಿ. ನಿನ್ ಕೆಲ್ಸಕ್ ರೆಡಿ ಆಗು. ಮೇಡಮ್, ಯಾವ ಐಸ್ ಕ್ರೀಮ್ ತಿಂತಿದ್ದೀರಾ? ಮೈಸೂರು ಪಾಕ್ ಐಸ್ ಕ್ರೀಮ್. ಓ, ನಮ್ಮ ಮೈಸೂರು. ಸರಿ, ನಂಗೊಂದು ಪ್ರಾಮಿಸ್ ಮಾಡು. ಏನ್ ಪ್ರಾಮಿಸ್ ಹೇಳಿ? ನಾನು ಕೇಳ್ದಾಗೆಲ್ಲ ಒಂದ್ ಮುತ್ತು ಕೊಡ್ತಿರ್ಬೇಕು. ಸರಿ, ಕೊಡ್ತೀನಿ. ಬಾ, ಕೊಡು ಮತ್ತೆ. ಇಲ್ಲ, ಇಲ್ಲಿ ಕೊಡಲ್ಲ. ನಾಚಿಕೆ ಆಗುತ್ತೆ ಕೊಡಕ್ಕೆ. ನಾಚಿಕೆ ಆಗುತ್ತೆ. ಮದುವೆ ಆಗ್ಬೇಕಾದ್ರೆ ಆಗಿರ್ಲಿಲ್ಲ. ರೀ
ರೀ ರೀ ರೀ ರೀ ಯಾಕ್ರಿ ರೀ ರೀ ಸುಮ್ನೆ ಇರ್ರಿ ಇಲ್ಲ ರೀ 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 ಕೇಳ್ರಿ. ನೀನ್ ನನ್ ಜೀವ ಮಚ್ಚ, ನಿನ್ಗೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ನೀನ್ ಬರೀ ಹೇಳಷ್ಟೇ, ಏನ್ ಬೇಕು ಹೇಳು. ಬೆಳ್ಳಗಾಗಿ ನೋಡೋಣ. ಮಕ್ಕಳು ಒಂದೊಂದಲ್ಲ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ನೋಡಿದ್ರೆ. ಕನ್ನಡವೇ ನಮ್ಮಮ್ಮ, ತೆಲುಗು ನಮ್ ಚಿಕ್ಕಮ್ಮ, ಮಲಯಾಳಿ ನಮ್ ನರಸಮ್ಮ. ಹುಲಿ ಸ್ನೇಹ ಮಾಡ್ಬೇಕು. ನಾ ಅಂದಿದ್ ಮಾಡ್ಬಿಟ್ಟಿನಲ್ಲ, ಕೈ ತೆಗೆ ತಗೊಂಡು. ಅಂತಪ್ಪ ನಮ್ಮ ರಿಲೇಟಿವ್ಸ್ ಬಲೆ ಡೌನ್ ನನ್ನ ಮಕ್ಕಳು. ನಾನ್ಸೆನ್ಸ್. ರಮೇಶು ಸುರೇಶು ಕೊನೆಗೂ ನನ್ನ ನೋಡಕ್ ಬಂದ್ರಲ್ಲ ಮಗ, ನೀವೇ ಕೊಡ್ರು ನನ್ನ ಬಗ್ಗೆ ಒಳ್ಳೇದ್ ಬಯಸೋದು ಅಂತ ಅಂದ್ರೆ. ಆತ್ಮಹತ್ಯೆ ಮಹಾಪಾಪ. ಆತ್ಮವನ್ನ ಹತ್ಯೆ ಮಾಡುವಂತ ಕೆಲಸ ಯಾರು ಮಾಡಬಾರ್ದು. ಇಲ್ಲ, ನನಗೆ ಇತ್ತೀಚಿನ ದಿನಗಳಲ್ಲಿ ನನಗೆ ಅವನ ಬಗ್ಗೆ ಗೊತ್ತಾಗಿದ್ದೇನು ಅಂದ್ರೆ, ಎಲ್ಲ ತುಂಬಾ ಸಾಲಗಳು ಮಾಡ್ಕೊಂಡಿದ್ದ ಅಂತ. 70 ಲಕ್ಷ ರೂಪಾಯಿಗೆ ಆನ್ಲೈನ್ ಗೇಮ್ ಆಡಿದ್ದಂತೆ. ಅದರಲ್ಲಿ ಒಂದು 70 ಲಕ್ಷ ಹೋಗಿತ್ತು. ಅನೇಕರ ಬಳಿ ಕೈ ಸಾಲಗಳು, ಎಲ್ಲ ತುಂಬಾ ಸಾಲಗಳು ಮಾಡ್ಕೊಂಡಿದ್ದ ಅಂತ. ಅವನು 6 ಬಾಟ್ಲನ್ನ ಕೈನಲ್ಲಿ ಹಿಡ್ಕೊಂಡ್ ಬರುವಂತ ವ್ಯಕ್ತಿನ ನಾನು ನೋಡಿದೆ. ಅಂತ ಬಡವ್ರ ಮನೆ ಹುಡುಗಿ, ಅವಳನ್ನ ಲಿವಿಂಗ್ ಟುಗೆದರ್ ಇನ್ನೊಂದು ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಹೆಣ್ಮಗು ದಾನ ಕೊಟ್ಬಿಟ್ಟಿದ್ದಾನೆ. ಅದಕ್ಕೆ 3 ವರ್ಷ. ನಾನು ಹೆಂಗೆ ಇವಾಗ ಹಿಂಗಾಗ್ಬಿಟ್ರೆ, ಬೋಳಿ ಮಗನೇ ಸತ್ತೋಗೋ, ನೀನು ಹಾಳಾಗೋಗ್ಬೇಕು ಕಣೋ ನೀನು ಅಂತ ಬೈತಾವನೆ. ಅದೇ ಅವ್ರಿಗೆ ಇದು ಹೆಸರು ಮಕ ಇಲ್ಲಿ ಎಲ್ಲ ಇತ್ತು. ಕ್ಯೂ ರಕ್ತ ಎಲ್ಲ ಬರೋದು ಕೆರೆದ್ರೆ ಅವನು ಟ್ರೀಟ್ಮೆಂಟ್ಗೆ ಹೋಗೋಂದ್ರೆ ಹೋಗ್ತಾ ಇರಲಿಲ್ಲ. ಅದು ಇಡೀ ಬಾಡಿ ಎಲ್ಲ ಆಗ್ಬೇಕು, ನಾನು ನೋಡಬೇಕು ಅನ್ನೋನು. ಹೀಗೆ ಬಹಳ ಗೊಂದಲಮಯವಾಗಿತ್ತು ಅವ್ರ ಬದುಕು. ಎನಿವೆ, ಅವನು ಇದ್ದಷ್ಟು ದಿನ ಒಳ್ಳೆ 2 ಕೃತಿನ ಕೊಟ್ಟು ಹೋಗಿದ್ದಾನೆ. ಅಷ್ಟು ಮಾತ್ರ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ. ಲೋ ಮಚ, ಅವನ ಹಳೆಯಡು ಶಾಂತಿ ಬಿಟ್ಟೋದ್ಲು ಅಂತ ತಾನೆ ಅವ್ನು ಸೂಸೈಡ್ ಮಾಡ್ಕೊಂಡಿದ್ದು. ಮತ್ತೆ ನೀನ್ ಶಾಂತಿ ಸಿಗ್ಲಿ ಅಂತಿದ್ಯಾ? ಅಯ್ಯೋ ನನ್ನ ಮಕ್ಕಳಲ್ಲಿ ಬಿಟ್ರೆ ಏರ್ಸ್ ಮನ್ಸೋದ ಅಂತ ಅನ್ಬಿಡ್ತೀರಾ ನೀವು. ಚೆನ್ನಾಗಿದೆ ಬ್ರೋ. ಏನ್ಪಾ ಫೋನ್ ನೋಡ್ಕತ್ ಕುಂತ ಬಿಟ್ಟೇನ ಹಿಂಗ್ 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 ಮಾಡ್ಕೊಂತ? ಹ್ಞೂನಪ್ಪ, 2 GB ನೆಟ್ ಸೆಂಟಾರಕ್ ಆಗಿರ್ತೀವನ, ಹಿಂಗ್ ಹಿಂಗ್ ಎತ್ತಕ್ಕ ಹಾಕಿರ್ತೀವಿ. ಈ ದಿನ ಸ್ಯಾಟರ್ಡೆ ಅಲ್ವಾ? ಅಲ್ಲ, ಇವತ್ತು ಸಂಡೇ, ನಿನ್ನೆ ಶಾಟರ್ಡೆ. ಏನ್ ಗೊತ್ತುಂಟಾ, ನಾನು ಮೀನು ತಕೊಂಡ್ ಬರ್ತಾರಲ್ವಾ, ಅವರಿಗೆ ವೇಟ್ ಮಾಡ್ತಾ ಇದ್ದೀನಿ. ವೇಟ್ ಮಾಡ್ಲೇಬೇಕು, ಮತ್ತೆ ಬೇಕಾಗಿರೋದು ನಿಮ್ಗೆ ಅಲ್ವಾ? ಅವರು ಯಾವಾಗ ಬರ್ತಾ ಇದೆ? ಯಾವಾಗ್ಲೂ ಅಲ್ಲ, ಅದು ಯಾವಾಗ್ಲೂ. ಅವರು 10:30ಗೆ ಬರುತ್ತೆ, ಬಟ್ ಶನಿವಾರ ಅವರು ಲೇಟ್ ಆಯ್ತು. ಅವರಿಗೆ ಲೇಟ್ ಆಯ್ತು ಅಂತ ಗೊತ್ತಾಯ್ತಲ್ವೇ, ಮುಚ್ಕೊಂಡು ವೇಟ್ ಮಾಡು. 1 ಗಂಟೆ ಆಯ್ತು, ಬಂದೇ ಇಲ್ಲ ಅಂದ್ರೆ ನಾನೇ ಬಂದ್ಬಿಡ್ತೀನಿ. ಈಗ ನನ್ನ ಹತ್ರ ಒಂದು ಒಳ್ಳೆ ಕ್ವಾಲಿಟಿ ಮೀನಿದೆ ಕಣೆ, ಅದನ್ನ ಕಚ್ಚಕ್ಕಾಗಲ್ಲ, ಮುಟ್ಬೋದು. ಅದು ಕೈಯಿಂದ ಹಿಡ್ಕೊಂಡು ತುಟಿ ಮತ್ತು ನಾಲಿಗೆ ಸಹಾಯದಿಂದ ಮುದ್ದಾಡ್ಬೋದು. ಮುದ್ದಾಡ್ಬೋದು. ನಾನು nomine Patris et Filii et Spiritus Sancti. ಓಲಿಯಾದ್ರೆ ನಾನು ಎಬ್ಬುಲಿ. నా మనసు చాలా పెద్దదిరా, నీలాంటి చిన్న చిన్నవి పట్టవు. అవును, నీ మనసు చాలా పెద్దది, ఇదైతే సరిపోతుంది కదా. ತೆಲುಗು. ಈ ವಿಡಿಯೋ ಇಷ್ಟ ಆಗ ಲೈಕ್ ಮಾಡ್ಕೊಂಡು, ಸಬ್ಸ್ಕ್ರೈಬ್ ಮಾಡ್ಕೊಂಡು, ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ನಮಸ್ಕಾರ.